ಜೈ ಭೀಮ್, ಜೈ ಭೀಮ್. ಕೇಳಿಲ್ಲ ಸೌಂಡು. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಬಂಧುಗಳೇ, ಎನಗಿಂತ ಕಿರಿಯವರಿಲ್ಲ, ಹೋರಾಟಗಾರರಿಗಿಂತ ಹಿರಿಯವರಿಲ್ಲ. ಈ ನೆಲಕ್ಕಾಗಿ 8 ವರ್ಷಗಳ ಕಾಲ ಹೋರಾಟ ಮಾಡಿದ ಎಲ್ಲ ಸಂಗಾತಿಗಳನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದಂಥ ಎಲ್ಲ ಸಂಘಟನೆ ಮುಖಂಡರು, ವಿವಿಧ ರಾಜಕೀಯ ಪಕ್ಷದ ಮುಖಂಡರು, ಸಂಘ ಸಂಸ್ಥೆಯವರು, ಪತ್ರಿಕಾ ಮಾಧ್ಯಮದವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ದಿನದ ಚಾರಿತ್ರಿಕ ದಾಖಲೆಯಲ್ಲಿ ದಾಖಲಾಗತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಕಾರ್ಮಿಕ ಸಂಘಟನೆ ಮತ್ತು ವಸತಿಗಾಗಿ ಹೋರಾಟ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಈ ಸಂದರ್ಭದಲ್ಲಿ ಹೋರಾಡಿ ಪಡೆದ ಗುಡಿಸಲು ನಿವಾಸಿಗಳ ಸ್ಥಳಕ್ಕೆ ಹೊಸ ಹೆಸರಿನ ನಾಮಕರಣಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಚಾರಿತ್ರಿಕ ದಾಖಲೆಯಲ್ಲಿ ದಾಖಲಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ವಿಚಾರವಂತರು, ಚಿಂತಕರು, ಪ್ರಗತಿಪರರು ಹಾಗೂ ವಿವಿಧ ರಾಜಕೀಯ ಪಕ್ಷದ ಮುಖಂಡರನ್ನು, ಹೋರಾಟ ಮಾಡಿದ ಎಲ್ಲ ಸಂಗಾತಿಗಳನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದಾರೆ ಕುಮಾರಿ ಕೀರ್ತನ ಕೃಷ್ಣಪ್ಪ ಬಿಳುಗೊಳೆಯವರು. ಎಲ್ಲರಿಗೂ ಶುಭ ಮುಂಜಾನೆಗಳು. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 134ನೇ ಜನ್ಮ ದಿನಾಚರಣೆಯ ಹಾಗೂ 139ನೇ ವಿಶ್ವ ಕಾರ್ಮಿಕ ದಿನಾಚರಣೆಯ ಹಾಗೂ ಹೋರಾಡಿ ಪಡೆದ ಗುಡಿಸಲು ನಿವಾಸಿಗಳ ಸ್ಥಳಕ್ಕೆ ಹೊಸ ಹೆಸರಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಇಂತಿ ನಿಮ್ಮೊಂದಿಗೆ ಕೀರ್ತನ ಕೃಷ್ಣಪ್ಪ ಬಿಳಗುಳ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕೆ.ಕೆ. ಕೃಷ್ಣಪ್ಪರವರು, ಜಿಲ್ಲಾಧ್ಯಕ್ಷರು, TUCI ಚಿಕ್ಕಮಗಳೂರು ಇವರನ್ನು ಹೃದಯಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿದ್ದ ಶ್ರೀಮತಿ ನಯನಾ ಮೋಟಮ್ಮರವರು, ಶಾಸಕರು ಮೂಡಿಗೆರೆ ಇವರ ಅನುಪಸ್ಥಿತಿಯಲ್ಲಿ ಕುಮಾರಿ ರಂಜಿತಾರವರು, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಹಳೆ ಮೂಡಿಗೆರೆ ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿರುವ ಕಾಮ್ರೇಡ್ ವಿ. ರುದ್ರಯ್ಯರವರು, ಗೌರವಾಧ್ಯಕ್ಷರು, ವಸತಿಗಾಗಿ ಹೋರಾಟ ವೇದಿಕೆ ಹಳೆ ಮೂಡಿಗೆರೆ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಚಾರ ಮಂಡನೆಯನ್ನು ಮಾಡಲಿರುವ ರಂಗಸ್ವಾಮಿರವರು, ವಕೀಲರು ಹಾಗೂ ಬಾರುಕೋಲು ಪತ್ರಿಕೆ ಸಂಪಾದಕರು, ಮೈಸೂರು ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತಿಸುತ್ತಿದ್ದೇವೆ. ಮುಖ್ಯ ಅತಿಥಿಗಳಾದ ಶ್ರೀಮತಿ ಲಕ್ಷ್ಮಿ ಅಧ್ಯಕ್ಷರು, ವಸತಿಗಾಗಿ ಹೋರಾಟ ವೇದಿಕೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರಂಜನ್ ಅಜಿತ್ ಕುಮಾರ್, ಜಿಲ್ಲಾಧ್ಯಕ್ಷರು, JDS ಮೂಡಿಗೆರೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀನಿವಾಸ ಕಂದೇಗಾಲ, AIKKS ರಾಜ್ಯಾಧ್ಯಕ್ಷರು, ಮೈಸೂರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪರಮೇಶ್ವರ, ವಕೀಲರು ಮತ್ತು ಜಿಲ್ಲಾಧ್ಯಕ್ಷರು, BSP ಚಿಕ್ಕಮಗಳೂರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಂ.
ಗಂಗಾಧರ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಮತ್ತು ಕಾರ್ಮಿಕ ಮುಖಂಡರು ರಾಯಚೂರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅನಂತು ವಕ್ತಾರರು ಮತ್ತು ಕಾಂಗ್ರೆಸ್ ಮುಖಂಡರು ಮೂಡಿಗೆರೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚಂದ್ರು ಅಂಗಡಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಲಕ್ಷ್ಮಣ ಹುಣಸೇಮಕ್ಕಿ SC/ST ದೌರ್ಜನ್ಯ ನಿಯಂತ್ರಣ ಸಮಿತಿ ಚಿಕ್ಕಮಗಳೂರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊಹಮ್ಮದ್ ಜುಬೇರ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ಹಳೆಮೂಡಿಗೆರೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜ್ಯೋತಿ ಸಾಲ್ದಾನ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಳೆಮೂಡಿಗೆರೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಾನಕಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತಿಸುತ್ತಿದ್ದೇನೆ. ಗಣೇಶ್ ಮಗ್ಗಲಮಕ್ಕಿ ಸ್ಥಾಪಕರು ಸಂಪಾದಕರು ಅವಿನ್ ಟಿವಿ ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತಿಸುತ್ತಿದ್ದೇನೆ. ಅಜಿತ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಳೆಮೂಡಿಗೆರೆ ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತಿಸುತ್ತಿದ್ದೇನೆ. ಚಂದ್ರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತಿಸುತ್ತಿದ್ದೇನೆ. ಪ್ರಸನ್ನ ಮರಗುಂದ ಪ್ರಗತಿಪರ ಚಿಂತಕರು ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತಿಸುತ್ತಿದ್ದೇನೆ. ಸಫಿಯಾ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ಹಳೆಮೂಡಿಗೆರೆ ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತಿಸುತ್ತಿದ್ದೇನೆ. ಪದ್ಮ ಮೈಸೂರು ಉಪನ್ಯಾಸಕರು ಇವರನ್ನು ವೇದಿಕೆಗೆ ಆಹ್ವಾನಿಸಿ ಸ್ವಾಗತಿಸುತ್ತಿದ್ದೇನೆ. ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಣ್ಣಪ್ಪ ಕೊಡಗು ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಹಾಗೆ ಅವರಿಗೆ ಸ್ವಾಗತವನ್ನ ಸಲ್ಲಿಸುತ್ತಿದ್ದೇನೆ. ಶಿವಾನಂದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ಹಳೆಮೂಡಿಗೆರೆ ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಿದ್ವಿ. ಹಾಗೆ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಮಂಜುನಾಥ್ CPI-ML ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೊಡಗು ಜಿಲ್ಲೆ ಅವರು ಸಹ ಈ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತೀವಿ. ಹಾಗೆ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಶ್ರೀ ದೇವರಾಜ್ ಅಧ್ಯಕ್ಷರು ವಕೀಲರ ಸಂಘ ಮೂಡಿಗೆರೆ ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಅವರಿಗೂ ಸಹ ಸ್ವಾಗತವನ್ನ ಸಲ್ಲಿಸುತ್ತಿದ್ದೇವೆ. ಶ್ರೀ ರಘು ಉಪಾಧ್ಯಕ್ಷರು ವಕೀಲರ ಸಂಘ ಮೂಡಿಗೆರೆ ಅವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇವೆ. ಅಣ್ಣಯ್ಯ ಮರ್ಲೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕರು ಇವರು ಸಹ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ಹಾಗೆ ಅವರಿಗೂ ಸಹ ಪುಸ್ತಕ ಕೊಡುವುದರ ಮೂಲಕ ಅವರಿಗೆ ಸ್ವಾಗತವನ್ನ ಕೋರುತ್ತಿದ್ದೇವೆ. ಶ್ರೀನಿವಾಸ್ ದಟ್ಟರ್ಮಕ್ಕಿ ರಾಜ್ಯ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಚಿಕ್ಕಮಗಳೂರು ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಂಜಯ್ಯ BSP ಮುಖಂಡರು ಮೂಡಿಗೆರೆ ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಅವರಿಗೂ ಸಹ ಪುಸ್ತಕ ಕೊಡುವುದರ ಮೂಲಕ ಸ್ವಾಗತವನ್ನ ಬಯಸುತ್ತಿದ್ದೇವೆ.
ಗುರುಶಾಂತಪ್ಪ ರೈತ ಮುಖಂಡರು ಚಿಕ್ಕಮಗಳೂರು, ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮರಿಯಪ್ಪ ಅಧ್ಯಕ್ಷರು ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಮೂಡಿಗೆರೆ, ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಉಮೇಶ್ ದರ್ಗುಣಿ ಕರ್ನಾಟಕ ಪ್ರಗತಿಪರ ಸಂಘಟನೆ ಚಿಕ್ಕಮಗಳೂರು, ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಶಾಂತ್ ಪಿಡಿಒ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಂಜುನಾಥ್ ಅಧ್ಯಕ್ಷರು ಛಲವಾದಿ ಮಹಾಸಭಾ ಮೂಡಿಗೆರೆ, ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಅವರಿಗೆ ಪುಸ್ತಕ ಕೊಡುವುದರ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಂಜುನಾಥ್ ಅಧ್ಯಕ್ಷರು ಅಂಬೇಡ್ಕರ್ ವೈಚಾರಿಕ ವೇದಿಕೆ ಚಿಕ್ಕಮಗಳೂರು, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅಕ್ರಮ್ ಹಾಜಿ ಕಾಂಗ್ರೆಸ್ ಮುಖಂಡರು ಹ್ಯಾಂಡ್ ಪೋಸ್ಟ್ ಮೂಡಿಗೆರೆ, ಇವರು ಸಹ ಕಾರ್ಯಕ್ರಮ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಬ್ರಾಹಿಂ ಹಾಜಿ ಸರ್ವೋದಯ ನಗರ ಹಳೆ ಮೂಡಿಗೆರೆ, ಇವರು ಸಹ ಈ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಹಮೀದ್ ಸರ್ವೋದಯ ನಗರ ಹಳೆ ಮೂಡಿಗೆರೆ, ಇವರು ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ. KY ಇಬ್ರಾಹಿಂ ಸರ್ವೋದಯ ನಗರ ಹಳೆ ಮೂಡಿಗೆರೆ, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗೋಪಾಲ್ ಬಿಕೆ PUCI ರಾಜ್ಯ ಉಪಾಧ್ಯಕ್ಷರು, ಅವರು ಸಹ ಈ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಅವರಿಗೆ ಪುಸ್ತಕವನ್ನು ಕೊಡುವುದರ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ರಾಮು ಛತ್ರ ಮೈದಾನ, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಿದ್ದೇಶ್ ಕೆಸವಳಲು ಗ್ರಾಮ ಪಂಚಾಯತಿ ಸದಸ್ಯರು ದಾರದಳ್ಳಿ, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸುಂದರೇಶ್ ಅಧ್ಯಕ್ಷರು ಭೀಮಾ ಕೊರೆಗಾಂವ್ ಆಚರಣಾ ಸಂಘ ಮೂಡಿಗೆರೆ, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದಯಾನಂದ್ ಸರ್ವೋದಯ ನಗರ ಹಳೆ ಮೂಡಿಗೆರೆ, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕು ಹಾಗೂ ಜೊತೆಗೆ ಪುಸ್ತಕ ಕೊಡುವುದರ ಮೂಲಕ ಅವರನ್ನ ಸ್ವಾಗತಿಸುತ್ತಿದ್ದೇವೆ. ಶಂಕರ್ ಸರ್ವೋದಯ ನಗರ ಹಳೆ ಮೂಡಿಗೆರೆ, ಇವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಾಗೇಶ್ ಬೊಗಸೆ ಕರ್ನಾಟಕ ರೈತ ಸಂಘ ಚಿಕ್ಕಮಗಳೂರು, ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂದೀಪ್ ವಿದ್ಯಾರ್ಥಿ ಸಂಘಟನೆ AIROS, ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿವಪ್ಪ ಕಾರ್ಯದರ್ಶಿ ವಸತಿಗಾಗಿ ಹೋರಾಟ ವೇದಿಕೆ, ಇವರು ಸಹ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ತಾ ಇದ್ದೀನಿ. ಶಂಕರ್ ಸರ್ವೋದಯ ನಗರ, ಇವರು ಸಹ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮೂಡಿಗೆರೆ ತಾಲೂಕು ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವಂತಹ ಬಕ್ಕಿ ಮಂಜುನಾಥ್ BSP ಪ್ರಧಾನ ಕಾರ್ಯದರ್ಶಿಗಳು, ಇವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ, ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಖಾಲಿದ್ ಸರ್ STPI ಮುಖಂಡರು, ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಖಾಲಿದ್ ಸರ್ ಮೂಡಿಗೆರೆ, ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಸ್ವಾಗತಿಸುತ್ತಿದ್ದೇನೆ. ಖಾಲಿದ್ STPI ಮುಖಂಡರು.
ಹಾಗೆಯೇ ಶ್ರೀ ಸಂತೋಷ್ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಅಧ್ಯಕ್ಷರಾದಂಥ ಸಂತೋಷ್ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಹಾಗೂ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಚಾರ ಮಂಡಕರಾಗಿ ಹಾಗೂ ಚಿಂತಕರು ಗಾಯಕರಾದಂತಹ ಶ್ರೀ ಗಂಗಾಧರ್ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಾ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ದಯಮಾಡಿ ಈ ನಮ್ಮ ಕಾರ್ಯಕ್ರಮಕ್ಕೆ ಆದಿನಗನೂರು ಸಾಂಸ್ಕೃತಿಕ ವೇದಿಕೆ ರಾಯಚೂರು ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಜಯಣ್ಣ ಕೊಡಗು ಕಾರ್ಮಿಕ ಮುಖಂಡರು ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಬಂಧುಗಳೇ, ಭಾರತವೆಂದರೆ ಕಲ್ಲಲ್ಲ, ಮಣ್ಣಲ್ಲ, ಗಡಿಯಲ್ಲ, ಗುಡಿಯಲ್ಲ, ಜಾತಿಯಲ್ಲ, ಧರ್ಮವಲ್ಲ, ಲಿಂಗ ತಾರತಮ್ಯವಲ್ಲ. ಭಾರತವೆಂದರೆ ಅದುವೇ ಭಾರತವೆಂದರೆ ಚತುರ್ನಧ್ವಜವು, ಗಡಿಯು ಗಡಿಯೊಳಗಿನ ನೆಲವೋ, ಗಡಿಯು ಗಡಿಯೊಳಗಿನ ನೆಲವೋ, ಗಡಿಯು ಗಡಿಯೊಳಗಿನ ನೆಲವೋ. ಭಾರತವೆಂದರೆ ಚತುರ್ನಧ್ವಜವು, ಗಡಿಯು ಗಡಿಯೊಳಗಿನ ನೆಲವೋ, ಗಡಿಯು ಗಡಿಯೊಳಗಿನ ನೆಲವೋ, ಗಡಿಯು ಗಡಿಯೊಳಗಿನ ನೆಲವೋ. ಜನ 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 ಸಂಬಂಧವ ಬೆಸವ ಸಂವಿಧಾನದ ಆಶಯವೋ, ಸಂವಿಧಾನದ ಆಶಯವೋ, ಸಂವಿಧಾನದ ಆಶಯವೋ. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ವಿಂಧ್ಯ ಹಿಮಾಚಲ ಗಿರಿ ಪರ್ವತವು, ಸುಂದರ ಸುತ್ತಲು ಕಡಲೋ, ಸುಂದರ ಸುತ್ತಲು ಕಡಲೋ, ಯಮುನರ ಸುತ್ತಲು ಕಡಲೋ, ಯಮುನೆ ಸರಸ್ವತಿ ಗೋದಾವರಿಯು, ಕಾವೇರಿಯ ಗಂಗೆಯ ಒಡಲೋ, ಕಾವೇರಿಯ ಗಂಗೆಯ ಒಡಲೋ, ಕಾವೇರಿಯ ಗಂಗೆಯ ಒಡಲೋ. ನೆಲ ಜನ ಜನ ಜೀವನವನ್ನು ಉಳಿಸಲು ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು, ತುಳಿದು ದೇಶವ ಕಟ್ಟೋರು, ತುಳಿದು ದೇಶವ ಕಟ್ಟೋರು. ಗಡಿ ಕಾಯುವರು, ಕಸ ಗುಡಿಸುವರು, ಹೊಲಗದ್ದೆಯಲ್ಲಿ ದುಡಿಯುವವರು, ಹೊಲಗದ್ದೆಯಲ್ಲಿ ದುಡಿಯುವವರು, ಹೊಲಗದ್ದೆಯಲ್ಲಿ ದುಡಿಯುವವರು. ಕಾಯಕ ಮಾಡುವ ಜನಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ದೇಶ ಪ್ರೇಮವು, ಜೈ ಭಾರತ, ಜೈ ಜೈ ಭಾರತ, ಜೈ
ಅದು ಬಹುವಚನ. ಭಿನ್ನ ಭಿನ್ನ ಜನ ಸಂಸ್ಕೃತಿಯೋ, ಭಿನ್ನ ಭಿನ್ನ ಜನ ಸಂಸ್ಕೃತಿಯೋ, ಭಿನ್ನ ಭಿನ್ನ ಜನ ಸಂಸ್ಕೃತಿಯೋ. ಬಣ್ಣ ಬಣ್ಣದ ಕಾಮನ ಬಿಲ್ಲು, ಹಲವು ಭಾಷೆ ಮತ ಧರ್ಮಗಳು, ಹಲವು ಭಾಷೆ ಮತ ಧರ್ಮಗಳು, ಹಲವು ಭಾಷೆ ಮತ ಧರ್ಮಗಳು. ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ಚತುರ್ಣ ಧ್ವಜವು, ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆಲವು. ಜಲ ಜನ ಜನ ಸಂಬಂಧವ ಬೆಸವ ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ 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 ಜೈ ಭಾರತ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಧನ್ಯವಾದ. ಭಾರತ ಎಂದರೆ ಗಡಿಯಲ್ಲ ಗುಡಿಯಲ್ಲ. ಇವತ್ತು ಭಾರತದೊಳಗೆ ಕೇವಲ ಗಡಿ ಮತ್ತು ಗುಡಿಯ ವಿಚಾರಗಳು ಚರ್ಚೆ ಆಗ್ತಿದೆ. ಹಾಗಾಗಬಾರದು. ಭಾರತ ಎಂದರೆ ಸಂವಿಧಾನ ಎಂಬ ಗೀತೆಯನ್ನು ಹಾಡುವುದರ ಮುಖಾಂತರ ಮತ್ತೊಮ್ಮೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಬಂಧುಗಳೇ, ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಾರೆ, ಹಿರಿಯಾಗಿ 100 ಕಾಲ ಬಾಳುವುದಕ್ಕಿಂತ ಹುಲಿಯಾಗಿ 3 ಕಾಲ ಬಾಳು ಎಂದು. ಇಲಿಯಾಗಿ 100 ಕಾಲ ಬಾಳುವುದಕ್ಕಿಂತ ಹುಲಿಯಾಗಿ 3 ಕಾಲ ಬಾಳು. ಈ ಗಾದೆಗೆ ಹತ್ತಿರವಾಗಿರ್ತಕ್ಕಂಥದ್ದು ಕಾಮ್ರೇಡ್ ಬಿ ರುದ್ರಯ್ಯನವರು. ಏಕೆಂದರೆ ಸುಮಾರು 35 ವರ್ಷಗಳ ಕಾಲ ಈ ಜಿಲ್ಲೆಯ ಭೂಮಾಲೀಕರಿಗೆ, ಪ್ರಭುತ್ವಕ್ಕೆ ಒಂದು ರೀತಿಯ ಹುಲಿಯಾಗಿ ತನ್ನ ದಿನನಿತ್ಯದ ಚಟುವಟಿಕೆ, ದಿನನಿತ್ಯದ ಹೋರಾಟಗಳಲ್ಲಿ ಇಂತಹ ಒಂದು ಗುಡಿಸಲು ನಿವೇಶಗಳ ಸ್ಥಳಕ್ಕೆ ಒಂದಿಷ್ಟು ನಾಯಕತ್ವವನ್ನು ಕೊಟ್ಟು ಈ ಗುಡಿಸಲು ನಿವಾಸಿಗಳಿಗೆ ಧ್ವನಿಯಾಗಿ, ಇಡೀ ಜಿಲ್ಲೆಯ ಶೋಷಿತರಿಗೆ ಧ್ವನಿಯಾಗಿರ್ತಕ್ಕಂತಹ ಕಾಮ್ರೇಡ್ ಬಿ ರುದ್ರಯ್ಯ, ವಸತಿಗಾಗಿ ಹೋರಾಟ ವೇದಿಕೆ, ಹಳೆ ಮೂಡಿಗೆರೆ ಇವರು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಾಗಿ ಪ್ರೀತಿಯಿಂದ ಅವರನ್ನು ವೇದಿಕೆಗೆ ಅಥವಾ ಧ್ವನಿವರ್ಧಕದ ಮುಂದೆ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಅವರನ್ನು ಧ್ವನಿವರ್ಧಕದ ಮುಂದೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರಿಗೂ ಮೊದಲಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಹರೀಶ್ ಹೇಳದಂಗೆ ನಾವು ಭಾಳ ದೊಡ್ಡ ಸಾಧನೆ ಮಾಡಿದಂಥವ್ರಲ್ಲ ನಾವು. ಅದು ಉತ್ಪ್ರೇಕ್ಷೆ ಆಗ್ತದೆ. ಏನೇ ಇರಲಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಮತ್ತು ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ನಾವು ಸುಮಾರು 8 ವರ್ಷಗಳ ಕಾಲ ಸುದೀರ್ಘ ಸಂಘರ್ಷದ ಮೂಲಕ ಒಂದಿಷ್ಟು ನಿವೇಶನಕ್ಕೆ ಜಾಗವನ್ನು ಉಳಿಸಿಕೊಂಡಂಥ ಜಾಗಕ್ಕೆ ಅದರ ಪ್ರಯುಕ್ತ ಹೆಸರಿಡುವಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ನಾನು ಭಾಷಣ ಮಾಡೋದಿಲ್ಲ, ಅಂಬೇಡ್ಕರ್ ವಿಚಾರ ಮಾತಾಡಲಿಕ್ಕೆ ವೇದಿಕೆ ಮೇಲೆ ಹಲವಾರು ಗೆಳೆಯರು ನಮ್ಮ ಕರೆಗೆ ಕೊಟ್ಟು ಬಂದಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ TUCIನ ಜಿಲ್ಲಾಧ್ಯಕ್ಷರು ಸ್ನೇಹಿತರಾದಂಥ ಕೃಷ್ಣಪ್ಪನವರೇ, ಪಂಚಾಯಿತಿಯ ಅಧ್ಯಕ್ಷರು ಸ್ನೇಹಿತರಾದಂಥ ಕುಮಾರಿ ರಂಜಿತರವರೇ, ಹಾಗೆ ಹಿರಿಯರು ಮತ್ತು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಂಥ JDSನ ಜಿಲ್ಲಾಧ್ಯಕ್ಷರಾದ ಅಜಿತ್ರವರೇ, ಹಾಗೆ ಮೈಸೂರಿನಿಂದ ಈ ಅಂಬೇಡ್ಕರ್ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ, ವಿಚಾರವನ್ನು ಜನರಿಗೆ ತಿಳಿಸ್ಲಿಕ್ಕಾಗಿ, ಅರಿವು ಮೂಡಿಸಲಿಕ್ಕಾಗಿ ಬಂದಂಥ ವಕೀಲರು ಮತ್ತು ಬಾರ್ಕೋಲ್ ಪತ್ರಿಕೆಯ ಸಂಪಾದಕರಾದಂಥ ರಂಗಸ್ವಾಮಿ ಅವರೇ, ಹಾಗೆ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸ್ನೇಹಿತರಾದಂಥ ಜುಬೇರ್ ಅವರೇ, ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಂಥ ಜಾನಕಿ ಅವರೇ, ಹಾಗೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಸ್ನೇಹಿತರಾದಂಥ ಜ್ಯೋತಿ ಅವರೇ, ಹಾಗೆ ನಮ್ಮ ಪಂಚಾಯಿತಿಯ ಗ್ರಾಮ ಪಂಚಾಯತ್ ಚಂದ್ರೇಶ್ವರ ಅವರೇ, ಅವರು ಕೂಡ ನಮ್ಮ ಸ್ನೇಹಿತರು ಮತ್ತು ಈ ಹೋರಾಟದಲ್ಲಿ ಭಾಗಿಯಾದಂಥವರು, ಹಾಗೆ ನಮ್ಮ BSPಯ ಜಿಲ್ಲಾಧ್ಯಕ್ಷರು ವಕೀಲರು ಆದಂಥ ಪರಮೇಶ್ವರ್ ಅವರೇ, ಮೈಸೂರಿನ ಕರ್ನಾಟಕ ರೈತ ಸಂಘದ ರಾಜ್ಯ
ಕಾರ್ಯದರ್ಶಿ ಅಧ್ಯಕ್ಷರಾದಂಥ ಶ್ರೀನಿವಾಸರವರೇ, ಕೊಡಗಿನ ಸಣ್ಣಪ್ಪನವರು ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಯವರೇ, ಹಾಗೆ ಇನ್ನೊಬ್ಬರು ಕೊಡಗು CPM ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ರವರೇ, ಹಾಗೆ ಇನ್ನೊಬ್ಬರು ಗೆಳೆಯರು ಸ್ನೇಹಿತರಾದಂಥ ಕೊಡಗಿನ ಜಯಣ್ರವರೇ, ಹಾಗೆ ನಮ್ಮ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಂಥ ಮಂಜುನಾಥ್ರವರೇ, ಕಾರ್ಮಿಕ ಸಂಘಟನೆಯ ನಾಗೇಶ್ವರವರೇ, ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾದ ಸಂದೀಪ್ರವರೇ, ಹಾಗೆ ನಮ್ಮ ವಸತಿ ಹೋರಾಟ ವೇದಿಕೆಯ ಅಧ್ಯಕ್ಷರಂಥ ಲಕ್ಷ್ಮಿಯವರೇ, ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಂಥ ಸಂತೋಷ್ರವರೇ, ಮತ್ತು ನಮ್ಮ ಗ್ರಾಮದ ಈ ಹೋರಾಟದಲ್ಲಿ ಸಕ್ರಿಯವಾಗಿ 2017ರಿಂದ ಜೊತೆಯಾಗಿ ಹೆಗಲಿಗೆ ಕೊಟ್ಟು ನಿಂತಂಥ ದಯಾನಂದ್ರವರೇ, ನಮ್ಮ SVPನ ಮುಖಂಡರಾದಂಥ ಖಾಲಿದ್ರವರೇ, ಹಾಗೆ ನಮ್ಮ ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಜವಾಬ್ದಾರಿ ಹೊತ್ತಂಥ ಗಂಗಾಧರ್ ಅವರು, ಕಾರ್ಮಿಕ ಸಂಘಟನೆಯ TUCIನ ರಾಜ್ಯ ಮುಖಂಡರು ಕೂಡ ಹೌದು ಗಂಗಾಧರ್ ಅವರೇ, ಹಾಗೆ ರಾಯಚೂರಿನ ಕಲಾ ತಂಡದ RCFನ ಮುಖಂಡರಾದಂಥ ಆದಿ ನಗನೂರ್ ಅವರೇ, ಹಾಗೂ ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಪ್ರೀತಿಯ ಮತ್ತು ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಹಾಗೆ ಮಾಧ್ಯಮದ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಬಂಧುಗಳೇ, ನಾವು 2017ರಲ್ಲಿ 14ರಿಂದ ನಮ್ಮ ವಸತಿಗಾಗಿ ಹೋರಾಟ ವೇದಿಕೆ ನಾವು ಮೂಡಿಗೆರೆ ತಾಲೂಕಿನಲ್ಲಿ ಶುರು ಮಾಡಿದ್ವಿ. ನಮ್ಮ ಹಳೆ ಮುಡಿಗೆರೆ ಗ್ರಾಮ ಪಂಚಾಯಿತಿ, ಗೋಣಿಬೀಡು ಪಂಚಾಯಿತಿ, ಕಮ್ಮೂರುಗೂಡು ಪಂಚಾಯಿತಿ, ಗಬ್ಬಗಲ್ ಪಂಚಾಯಿತಿ, ಸುಮಾರು ಒಂದು 16-17 ಗ್ರಾಮ ಪಂಚಾಯಿತಿ ನಮ್ಮ ಕಡಬಗೆರೆ ಭಾಗದಲ್ಲಿ, ಆವಾರ ಬೊಗ್ಸೆ ಪಂಚಾಯಿತಿ ಎಲ್ಲ ಕಡೆಯೂ ನಮ್ಮ ನಿವೇಶನಕ್ಕಾಗಿ ನಮ್ಮ ಹೋರಾಟವನ್ನು ಶುರು ಮಾಡಿದ್ವಿ. ಅದೇ ರೀತಿ ನಮ್ಮ ಹಳೆ ಮುಡಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದೇ ನಮ್ಮ ಊರಾಗಿರೋದ್ರಿಂದ ಪ್ರತಿನಿತ್ಯ ನಾವು ಗಮನಿಸ್ತಾ ಇದ್ವಿ, ಬಾಡಿಗೆ ಮನೆ ಮತ್ತು ಕೂಲಿ ಲೈನಲ್ಲಿ ಇದ್ದಂಥ ಭಾಳ ಜನ ಈ ನಿವೇಶನ ಇರಲಾರ್ದನ ಇದ್ದರು. ಇವೆಲ್ಲವನ್ನು ನಾವು ಪರಿಗಣಿಸಿ ಅವನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡಿ ವಸತಿಗಾಗಿ ಹೋರಾಟ ವೇದಿಕೆಯನ್ನು ಕಟ್ಟಿದೆವು. ಅದರಲ್ಲಿ ಭಾಳ ಜನ ಭಾಳ ಮಹಿಳೆಯರೇ ಇದ್ದರು, 95% ಮಹಿಳೆಯರೇ ಆ ಹೋರಾಟದಲ್ಲಿ ಆ ಸಂಘಟನೆಯನ್ನು ಆರಂಭ ಮಾಡಿದ್ವಿ. ಜಾಗನ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಜಾಗ ಎಲ್ಲೂ ಇಲ್ಲ ಅಂತ ಹೇಳಿದ್ವಿ, ನಿವೇಶನಕ್ಕಾಗಿ ಜಾಗ ಇಲ್ಲ ಅನ್ನುವ ಹಿಂಬರಗಳು ಪಂಚಾಯತ್ನಲ್ಲಿ ಬರ್ತಾಯಿತ್ತು. ನಾವು ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದ ಸಂದರ್ಭದಲ್ಲಿ ತಹಸೀಲ್ದಾರ್ ನಾಗೇಶ್ ಅನ್ನೋರು, ಈ ಜಾಗ ಕೋರ್ಟ್ ಏನು ಈಗ ಟೆಂಟ್ ಹಾಕಿದ್ದೀವಿ, ಮನೆ ಏನು ಕಟ್ಟಿದ್ದೀವಿ, ಈ ಜಾಗ ಕೋರ್ಟ್ನ ನೌಕರರಿಗೆ ಕಾಯ್ದಿರಿಸಿದಂಥ ಜಾಗ ಅಂತ ಹೇಳಿದ್ವಿ. ನಾವು ಹೋರಾಟ ಶುರು ಮಾಡಿದ ಮೇಲೆ ಈ ಜಾಗ ಸರ್ಕಾರಿ ಅಂತ ಗೊತ್ತಾಯಿತು. ಇದು ನಮ್ಮ ತೋಟದ ಪಕ್ಕದ ಜಾಗ ಇದೆ, ಸರ್ಕಾರಿ ಅಂತ ಗೊತ್ತಾದ ಮೇಲೆ ನಾವು ಇಲ್ಲಿ ಬಂದು ಒಂದು ಟೆಂಟ್ ಹಾಕಿದ್ವಿ. ಒಂದು 250ಕ್ಕೂ ಅಧಿಕ ಟೆಂಟ್ಗಳನ್ನ ಇಲ್ಲಿ ಹಾಕಿದ್ವಿ 2017ರಲ್ಲಿ. ಅವಾಗ ಬೆಂಗಳೂರಿನ ಜಯರಾಮ್ ಅಂತೇಳಿ ಅವರು ಇದು ನನಗೆ ಸೇರಿದ್ದು ಅಂತೇಳಿ, ಮೇಲ್ಗಡೆ ಒಬ್ಬರು ಜಮೀನ್ದಾರು ನಮಗೆ ಸೇರಿದ್ದು ಅಂತೇಳಿ ದೊಡ್ಡ ಜಗಳಗಳ ಸಂಘರ್ಷಗಳು ನಡೆದೋಯ್ತು. ನಾನು ಅದನ್ನು ಪದೇ ಪದೇ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತೇನು ಕಾರ್ಯಕ್ರಮ ಹಾಕ್ತಿದ್ದಲ್ಲಿ ಈ ಜಾಗ, ಇದು ಯಾವುದೇ ಅರ್ಜಿ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳು ರಾಜಕಾರಣಿಗಳು ಕೊಟ್ಟಂಥ ಭೂಮಿ ಅಲ್ಲ. ಇದನ್ನ ನಾವು ಹೋರಾಟ ಮಾಡಿ ಸಂಘರ್ಷ ಮಾಡಿ ಪಡೆದುಕೊಂಡಂಥ ಭೂಮಿ. ಸುಮಾರು 8.5 ಎಕರೆ ಜಾಗ ಇದೆ. ಹೋರಾಟ ಮಾಡಿ ಗಲಾಟೆಗಳಾಗಿ ಮೈ ಮೇಲೆ ಕೇಸ್ಗಳಾಕಿ ಅದಾದ ಮೇಲೆ ಜಾಗನ ಸರ್ಕಾರ ಅಂತ ಸಾಬೀತು ಮಾಡಿದ ಮೇಲೆ ಜಿಲ್ಲಾಡಳಿತ 3.5 ಎಕರೆ ನಿವೇಶನಕ್ಕೆ, 1 ಎಕರೆ ಅಂಬೇಡ್ಕರ್ ಭವನಕ್ಕೆ, 1 ಎಕರೆ ಪೊಲೀಸು ವಸತಿ ಗೃಹಕ್ಕೆ, 1 ಎಕರೆನ ಹೆಣ್ಮಕ್ಳ ಹಾಸ್ಟೆಲಿಗೆ ಅಂತೇಳಿ ಕಾಯ್ದಿರಿಸಿದ್ದಾರೆ ಜಾಗ. ಇದರರ್ಥ ನಾನೇನು ಹೇಳಲಿಕ್ಕೆ ಬಂದಂದ್ರೆ, ಈ ಜಾಗವನ್ನು ನಾವು ಸರ್ಕಾರಕ್ಕೆ, ಖಾಸಗಿಯವರ ಕೈಯಲ್ಲಿದ್ದ ಜಾಗವನ್ನು ಸಂಘರ್ಷ ಹೋರಾಟದ ಮೂಲಕ ಕಿತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಇದರ ನಡುವೆ ಹಲವಾರು ಅಪಪ್ರಚಾರಗಳು, ಸುಳ್ಳುಗಳು, 8 ವರ್ಷ ತಾಳ್ಮೆಯಿಂದ ಹೋರಾಟ ಮಾಡಿದಾಗಲೂ ಕೂಡ ಬಹುಶಃ ಇಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ ಅವರು ಎಷ್ಟು ಕಷ್ಟಗಳನ್ನ ಎದುರಿಸಿದ್ದಾರೆ. ಆಮೇಲೆ ನಮ್ಮ ಜೊತೆ ಬಂದರು, ನಮ್ಮನ್ನು ನಂಬಿದ್ರು. ಈ ಹೋರಾಟದಲ್ಲಿ ನಾವು ಭಾಗವಹಿಸಿದ ನಮಗೊಂದು ಭೂಮಿ ಸಿಗಬಹುದು ಮನೆ ಕಟ್ಟಲಿಕ್ಕೆ ಅಂತೇಳಿ ನಮ್ಮನ್ನು ನಂಬಿ ಬಂದರು. ಆ ನಂಬಿಕೆ ಸುಳ್ಳಾಗಲಿಲ್ಲ. ಆಮೇಲೆ ನಮ್ಮ ಒಬ್ಬರೇ ಪ್ರಯತ್ನ ಅಲ್ಲ, ಹರೀಶ್ ಅವರು ನಿರೂಪಣೆ ಮಾಡ್ತಾ ಹೇಳಿದರು, ಬಹುಶಃ ನಾವು 35 ವರ್ಷದಿಂದ ಒಂದು ಅಂದಾಜು 1200 ಎಕರೆ ಭೂಮಿಯನ್ನು 35 ವರ್ಷದಲ್ಲಿ ಹೋರಾಟ ಮಾಡಿ ಜನರಿಗೆ ವಿತರಿಸಿದ್ದೀವಿ. ಭೂಮಿ ಹೋರಾಟದಲ್ಲಿ ಗೆದ್ದಿದ್ದೀವಿ.
ಆದ್ರೆ ಈ ಹೋರಾಟ ಇದೆಯಲ್ಲ, ಇದು ಬಹಳ ಬಹಳ ಬೇಸರದ ವಿಷಯ ಏನಂದ್ರೆ, ಯಾರಿಗೆ ಮನೆ ಬೇಕು ಅವರೇ ಅದನ್ನ ವಿರೋಧ ಮಾಡಿದ್ರು. ಯಾವ ಜನ ಶೋಷಿತರಿದ್ದಾರೆ, ಯಾವ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ, ಆ ಜನ ಹೋರಾಟದ ಬೆನ್ನಿಗೆ ನಿಲ್ಲಬೇಕಾದವರು ಅದ್ರ ಬೆನ್ನಿಗೆ ನಿಲ್ಲಿಲ್ಲ, ಬೆನ್ನಿಗೆ ಚಾಕ್ ಹಾಕುವಂತ ಕೆಲಸನ ಮಾಡಿ ನಾವು ಅದನ್ನ ದ್ವೇಷವಾಗಿ ಪರಿಗಣಿಸಿಲ್ಲ. ನಾವು ಪಂಚಾಯಿತಿ ಮುಂದೆ ಹೋರಾಟಗಳು ಮಾಡಿದೀವಿ, ತಾಲೂಕು ಕಚೇರಿ ಮುಂದೆ ಹೋರಾಟಗಳು ಮಾಡಿದೀವಿ. ಈ ಜಾಗ ಖಾತೆ ಆದ ಮೇಲೆ ಮನೆ ಕಟ್ಟಿ ಕೂತು ಈ ಹಳ್ಳದ ನೀರೆಲ್ಲ ಕುಡಿದು ಜನ ಬದುಕಿದ್ದಾರೆ. ಅಂತ ಕಷ್ಟಪಟ್ಟು ಪಡೆದಂತ ಭೂಮಿ, ಇದಕ್ಕೆ ನನ್ನ ಒಬ್ಬನೇ ಪ್ರಯತ್ನ ಅಲ್ಲ, ಇದು ನಾನು ನಾಯಕತ್ವ ವಹಿಸಿರ್ಬೋದು. ಜನ ಇಲ್ಲಿಗೆ ಏನು ಹೋರಾಟಕ್ಕೆ ಬಂದಿದ್ದಾರೆ, ಅವರ ಹಣ ಖಂಡಿತ ಅವರ ಪೈಸೆ ಒಂದು 100 ರೂಪಾಯಿಂದಲೂ ಶುರುವಾಗಿದೆ. ಅಂದಾಜು ನನ್ನ ಪ್ರಕಾರ ಇಲ್ಲಿ ತನಕ ಒಬ್ಬರ ತಲೆ ಮೇಲೆ ಒಂದು 6,000 ರಿಂದ 7,000 ತನಕ ಕೆಲವರಿಗೆ ಬಿದ್ದಿದೆ. ಕೆಲವರಿಗೆ 1 ರೂಪಾಯಿನೂ ಖರ್ಚಾಗಿಲ್ಲ. ಕೆಲವರು ಹಾಗೆ ಇದ್ದಾರೆ. ಕೆಲವರು 8,000-10,000 ತನಕ ಜವಾಬ್ದಾರಿ ಇದ್ದಂತ ಹೆಣ್ಮಕ್ಳು ಹಣ ಸಂಗ್ರಹ ಮಾಡಿದ್ದಾರೆ. ಅದರ ಅಪಪ್ರಚಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ದು, 18 ಲಕ್ಷ ತಗೊಂಡಿದ್ದಾರೆ, ದುಡ್ಡು ಮಾಡ್ತಾರೆ. ಇದು ದುಡ್ಡಿಗಾಗಿ ನಡೆದಂತ ಹೋರಾಟ ಅಲ್ಲ. ನಮಗೂ ಬಂದಿತ್ತು 25 ಲಕ್ಷ ರೂಪಾಯಿ 2 ಎಕರೆ ಜಮೀನನ್ನು ಕೊಡ್ಲಿಕ್ಕೆ ಬಂದಿದ್ರು. ನಾನು ಯಾಕೆ ಈ ಮಾತು ಹೇಳಿದ್ರು ಅಂದ್ರೆ, ನಾವು ಅಂಬೇಡ್ಕರ್ ಜಯಂತಿಯಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ. ಅಂಬೇಡ್ಕರ್ ಹೇಳಿದ್ರು, ನನ್ನ ಜನ ನೀರಿನಲ್ಲಿ ಕೊಚ್ಚಿ ಹೋಗುವ ಮರಳಾಗಬಾರ್ದು, ನೀರಿನ ದಿಕ್ಕನ್ನೇ ಬದಲಾಯಿಸುವ ಹೆಬ್ಬಂಡೆಯಾಗಬೇಕು ಅಂತೇಳಿ. ಈ ಚರಿತ್ರೆ ನಾವು ಓದಿದ್ದೀವಿ. ಈ ಚರಿತ್ರೆಗೆ ಪೂರಕವಾಗಿ ಕೆಲಸ ಮಾಡ್ಬೇಕು. ನಾವು ಬರೀ ಅಂಬೇಡ್ಕರ್ ಬಗ್ಗೆ ಮಾತಾಡಿ, ಅಂಬೇಡ್ಕರ್ ವಿಚಾರಗಳನ್ನ ಹೇಳಿ ನಾವು ಸಮಾಜದಲ್ಲಿ ಏನೂ ಕೆಲಸ ಮಾಡದೇ ಇದ್ರೆ, ಆಚರಣೆ ಮಾಡದೆ ಹೋದರೆ ಜನರ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಸಂತೋಷದಿಂದ ಇವತ್ತು ಈ ಗ್ರಾಮದಲ್ಲಿ ಬಹುಶಃ ಮೊನ್ನೆ ಪಂಚಾಯಿತಿ ಸಹಕಾರ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಹೇಳಬೇಕಾಗಿದೆ ಅಂದ್ರೆ, ನಮ್ಮ ವಾರ್ಡಿನ 4 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಅವರು ಬೆನ್ನಿಗೆ ನಿಂತರು. ಹಗಲು ರಾತ್ರಿ ಇಲ್ಲಿ ಗುಡಿಸಲು ಕಟ್ಟಲಿಕ್ಕೂ ಕೂಡ ಅವರು ಕಾರಣ ಇರುತ್ತೆ. ನಮ್ಮ ಜೊತೆ ನಿಂತರು. ಅವರು ಹೆಜ್ಜೆಗೆ ನಿಂತರು. ಟೆಂಟ್ ಕೀಳ್ಲಿಕ್ಕೆ ಬಿಡೋದಿಲ್ಲ, ಇದು ನಾವು ಹೋರಾಟ ಮಾಡೋದು, ನಮ್ಮ ಪಂಚಾಯಿತಿ ನಮ್ಮ ವಾರ್ಡಿನ ಜನ ಅಂತೇಳಿ ಪಟ್ಟಿಡಿದು ನಮಗೆ ಬೆಂಬಲವಾಗಿ ನಿಂತರು. ಹಾಗೆ ಅಧ್ಯಕ್ಷರು ಕೂಡ ಕುಡಿಯೋ ನೀರಿನ ನಾವು ಕೇಳಿದ್ವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು ಆಮೇಲೆ. ಸೊ ಹೀಗೆಲ್ಲರ ಸಹಕಾರ ಸಂಘಟನೆಗಳು, ಬಹುಜನ ಸಮಾಜ ಪಕ್ಷದ ಗೆಳೆಯರು ಬೆಂಬಲ ಮಾಡಿದ್ದಾರೆ, CPI-ನವರು ಬೆಂಬಲ ಮಾಡಿದ್ದಾರೆ, ದಲಿತ ಸಂಘರ್ಷ ಸಮಿತಿಯವರು ಬೆಂಬಲ ಮಾಡಿದ್ದಾರೆ, ಕರ್ನಾಟಕ ರೈತ ಸಂಘದವರು ಬೆಂಬಲ ಮಾಡಿದ್ದಾರೆ, ಚಳವಳಿ ಸಂಘದವರು ಬೆಂಬಲ ಮಾಡಿದ್ದಾರೆ, ರಾಜಕೀಯ ಪಕ್ಷದವರು ಒಂದೊಂದು 100 ರೂಪಾಯಿ 500 ರೂಪಾಯಿ ಆದರೂ ಕೊಟ್ಟು ಹೋರಾಟಕ್ಕೆ ಬೆಂಬಲ ಮಾಡಿದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡಿದಾಗ ಊಟ ತಿಂಡಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರ ಶ್ರಮದ ಪ್ರತಿಫಲವಾಗಿ ಇವತ್ತು ಜನ, ಮೊನ್ನೆ ನಾವು ಪಂಚಾಯಿತಿ ವಿರುದ್ಧ ಹೋರಾಟ ಮಾಡಿದ ಮೇಲೆ ಅಧ್ಯಕ್ಷರು ಒಂದು ಡೇಟ್ ಫಿಕ್ಸ್ ಮಾಡಿ ಗ್ರಾಮ ಸಭೆಯನ್ನು ಕರೆದು 70 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡಿ, ಅದರಲ್ಲಿ ನಮ್ಮ ಹೋರಾಟದ ಒಂದು 2-3 ವ್ಯತ್ಯಾಸನ ಬಿಟ್ಟರೆ 2-3 ವ್ಯತ್ಯಾಸ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ಹೇಳಿದ್ವಿ. ಉಳಿದಂತೆ ಹೋರಾಟದಲ್ಲಿ ಇದ್ದಂಥವ್ರು ಎಲ್ರಿಗೂ ಒಂದು ನಿವೇಶನದ ಹೆಸರು ಅಲ್ಲಿ ಪ್ರಕಟಣೆ ಆಗಿದೆ. ಇದು ನಮ್ಮ ಹೋರಾಟದ ಗೆಲುವು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇದೊಂದು ಮಾದರಿ. ನಾವು ಹೋರಾಟದ ಮೂಲಕ ಉದಾಹರಣೆಗೆ ಅರ್ಜಿ ಮನವಿಗಳು ಕೊಟ್ಟರೆ, ಎಸ್ಪೆಷಲಿ ಮೂಡಿಗೆರೆಯಲ್ಲಿ ಸಾಧ್ಯ ಇಲ್ಲದ ಮಾತಾಡೋದು. ಮೂಡಿಗೆರೆಯಲ್ಲಿ ಭೂ ಆಕ್ರಮಣಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಪ್ರತಿನಿತ್ಯ ರಾಜ್ಯದಲ್ಲಿ ಮೂಡಿಗೆರೆಯ ಮಾನ ಹರಾಜಾಗುವಂತ ಕೆಲಸ ನಡೆದಿದೆ. ಯಾಕಂದ್ರೆ ಬಡವರಿಗೆ ಭೂಮಿ ಕೊಡೋರು ಯಾರಿಲ್ಲ. ಇಲ್ಲಿ ಗೋಮಾಳ ಇದೆ, ಗೈರಾಣ ಇದೆ, ಹುಲ್ಬನ ಇದೆ, ಕೆರೆಂಗ್ಲ ಇದೆ, ಹಲವಾರು ತರದ ಭೂಮಿ ಇದೆ. ಅದ್ರ ಭೂಮಿ ಮನೆ ಕಟ್ಟಲಿಕ್ಕೆ ಭೂಮಿ ಇಲ್ಲ. ಒಂದು ಗಾದೆ ನೆನಪಾಗ್ತದೆ, ನೀರೊಳಗಿದ್ದು ಅಗಸ ಬಾಯಾರಿ ಸತ್ತಂತೆ ಅಂತ. ಸಾಕಷ್ಟು ಭೂಮಿ ಇದೆ, ನಮಗೆ ಭೂಮಿ ಇಲ್ಲ. ಅಗಸ ನೀರಲ್ಲೇ ಇರ್ತಾನೆ, ಬಾಯಾರಿ ಸಾಯ್ತಾನೆ, ಕುಡಿಯಕ್ಕೆ ನೀರು ಸಿಗುವುದು. ಈ ಸ್ಥಿತಿ ನಮ್ಮ ಜನರದಾಗಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಮೀಸಲು ಕ್ಷೇತ್ರ, ಇದರಲ್ಲಿ SC STಗಳ ಮೆಜಾರಿಟಿ 60 ರಿಂದ 70% ಜನ ಇದ್ದಾರೆ. ಅವರೇ ತೋಟದ ಕಾರ್ಮಿಕರು, ಅವರೇ ಉತ್ಪಾದಕ ಶಕ್ತಿ. ಮೂಡಿಗೆರೆಯ ಎಸ್ಟೇಟ್ನಲ್ಲಿ ಏನೆಲ್ಲ ಬರ್ತದೆ ಅದರ ಪ್ರತಿಫಲ, ನಮ್ಮ ಬೆವರಿನ ಪ್ರತಿಫಲದ ಭಾಗ. ಅವರಿಗೆ ನಿವೇಶನ ಬೇಕು, ಅವರಿಗೆ ಕಾಯ್ದಿರಿಸಬೇಕು. ಇವೆಲ್ಲ ನಮ್ಮ ಬೇಡಿಕೆ ಆಗಿದೆ. ನಮ್ಮದೊಬ್ಬರದೇ ಅಲ್ಲ, ಈ ಹೋರಾಟ ಎಲ್ಲರಿಗೂ ಮಾದರಿ ಆಗಬೇಕು. ನಮ್ಮ ಹೋರಾಟ ಇಲ್ಲಿ ಕೊನೆ ಅಲ್ಲ. ಈ ಹೋರಾಟಗಳು ಮಾಡಿ ನಿವೇಶನ ಕೊಟ್ಟರೆ ಜನರ ಸಮಸ್ಯೆ ಬಗೆಹರಿಯೋದಿಲ್ಲ. ಜನರ ಸಮಸ್ಯೆಗೆ ಎಲ್ಲ ಸಂಘಟನೆಗಳ ನೆರವಿನೊಂದಿಗೆ ಮತ್ತೊಂದು ಹೋರಾಟಗಳನ್ನ ಮುನ್ನಡೆಸುವಂತ, ಈಗ ಗೋಣಿಬೀಡು ಪಂಚಾಯತ್ ಶುರು ಮಾಡಿದೀವಿ. ಆ ಹೋರಾಟ ಗೆಲ್ಲೋ ತನಕ ಕೂಡ ಹೋರಾಟನ ಮುಂದುವರಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ನಾವು ಗೆಳೆಯರೇ, ಇವತ್ತು ಪ್ರಾಸ್ತಾವಿಕವಾಗಿ ನಾನು ಮಾತಾಡೋದೇನೆಂದ್ರೆ, ಇಂಥದ್ದೊಂದು ಊರಿಗೆ ಒಂದು ಒಳ್ಳೆಯ ಹೆಸರು ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಇದು ಹೋರಾಡಿ ಗೆದ್ದಂತ ಭೂಮಿ. ಇದು ಒಂದು ರಣರಂಗನ ಆದಂಗೆ, ಒಂದು ಯುದ್ಧನೇ ಆದಂಗೆ. ಇದಕ್ಕೆ ಅಂದಾಜು ನನ್ನ ಪ್ರಕಾರ ಒಂದು 8 ಲಕ್ಷ ಮೇಲೆ ಖರ್ಚು ಮಾಡಿದ್ದೀವಿ. ಒಂದು 10 ರಿಂದ 12 ಕೇಸ್ ಹಾಕಿದ್ದಾರೆ. ನನ್ನ ಒಬ್ಬನ ಮೇಲೆ 8 ಕೇಸ್ ಇದೆ, ಪ್ರೈವೇಟ್ ಕೇಸ್.
ಇವೆಲ್ಲವನ್ನ ಎದುರಿಸ್ತಾನೆ ಈ ಭೂಮಿಯನ್ನು ಗೆದ್ದು ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಮೂಲಕ ವೇದಿಕೆ ಮೇಲೆ ಏನು ಗಣ್ಯರಿದ್ದೀರಿ, ಪ್ರೀತಿಯಿಂದ ನಮ್ಮ ಎಲ್ಲ ಹೋರಾಟಗಳಿಗೆ ಮತ್ತು ಮುಂದಿನ ಬೆಳವಣಿಗೆಗೆ ಸಹಕರಿಸಬೇಕು. ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು, ನಮ್ಮ ವಾರ್ಡಿನ 4 ಜನ ಮೆಂಬರ್ಗಳು ನಮಗೆ ಬೆನ್ನಿಗೆ ನಿಂತರು. ಅವರಿಗೆ ಬಹಳ ದೊಡ್ಡ ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸ್ತಾ, ಜೊತೆಗೆ ನಮ್ಮ ಚಳವಳಿಯಲ್ಲಿ ಇದ್ದಂದು ಅವತ್ತು ಹೋರಾಟದಲ್ಲಿ ಭಾಗವಹಿಸಿದರು ನಮ್ಮ ಮಗಲ್ಮಕ್ಕಿ ಕೃಷ್ಣ, ನಾರಾಯಣ, ಆಂದಿ ವಿಜಯ್ ಮತ್ತು ನಮ್ಮ ಹೊಸಳ್ಳಿ ಶೇಖರ್ ಅಂತವ್ರು ನಮ್ಮ ಈ ಹೋರಾಟದಲ್ಲಿ ಇವತ್ತು ಅನಿವಾರ್ಯ ಕಾರಣಗಳಲ್ಲಿ ನಮ್ಮ ಜೊತೆ ಇಲ್ಲ. ಅವರು ಕೂಡ ಈ ಹೋರಾಟದಲ್ಲಿ ಅವರ ಶ್ರಮ ಇದೆ. ಹಾಗೆ ನಮ್ಮೆಲ್ಲ ಪಕ್ಷದ ಗೆಳೆಯರು, ಕರ್ನಾಟಕ ರೈಸ್ ಸಂಘದವರು, ಪಾರ್ಟಿಯವರು ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ನಮ್ಮ ಹ್ಯಾಂಡ್ ಪೋಸ್ಟಿಂದ ಏನು ಕೃಷ್ಣಾಪುರ ತನಕ ಏನಿದ್ದಾರೆ ಎಲ್ಲರೂ ಕೂಡ ಸಣ್ಣ ಸಣ್ಣ ಸಹಕಾರ ಮಾಡೋದ್ರ ಮೂಲಕ ನಮ್ಮ ಹೋರಾಟಕ್ಕೆ ಬೆನ್ನಿಗೆ ನಿಂತಿದ್ರು. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಹಾಗಾಗಿ ವಸತಿ ಹೋರಾಟ ವೇದಿಕೆ ಕಾರ್ಮಿಕ ಸಂಘಟನೆ ಪರವಾಗಿ ಅವ್ರನ್ನ ನೆನಪು ಮಾಡ್ಕೊಳ್ತಾ ಅವ್ರಿಗೆ ಒಂದು ಗೌರವ ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಇದೇ ಥರದ ಇನ್ನು ಮುಂದಿನ ಅನುಕೂಲಕ್ಕೆ ಎಲ್ಲರೂ ಕೂಡ ಸಹಕರಿಸ್ಬೇಕಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. 8 ವರ್ಷಗಳ ಕಾಲ ಈ ನಿವೇಶನಕ್ಕಾಗಿ ಹೋರಾಟ ಮಾಡಿದಂತಹ ಎಲ್ಲ ಸಂಗಾತಿಗಳನ್ನು ನೆನೆಯುತ್ತಾ ಕಾರ್ಯಕ್ರಮದ ಉದ್ದೇಶ ಮತ್ತು ಚೌಕಟ್ಟನ್ನು ಕಟ್ಟಿಕೊಟ್ಟಂತಹ ವಸತಿಗಾಗಿ ಹೋರಾಟ ವೇದಿಕೆಯ ಗೌರವ ಅಧ್ಯಕ್ಷರಾದಂಥ ಕಾಮ್ರೇಡ್ ಬಿ ರುದ್ರೇಯವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಂವಿಧಾನದ ಪೀಠಿಕೆ ಬೋಧಿಸುತ್ತಿದ್ದಾರೆ ಕುಮಾರಿ ಅನುಷಾ ಮತ್ತು ಕುಮಾರಿ ಪ್ರೀತಿ ಶಿವಪ್ಪನವರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಎಲ್ಲರೂ ಕೂಡ ಎದ್ದು ನಿಂತು ತಮ್ಮ ಬಲಗೈಯನ್ನ ಮುಂದೆ ಚಾಚಿ ಸಂವಿಧಾನ ಪೀಠಿಕೆಯನ್ನ ಅನುಕರಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದಂತಹ ಕುಮಾರಿ ಅನುಷಾ, ಕುಮಾರಿ ಪ್ರೀತಿ ಅವರಿಗೆ ಧನ್ಯವಾದ ಹೇಳ್ತಾ, ಸ್ನೇಹಿತರೆ, ಭಾರತದ ಗಡಿಯೊಳಗೆ ಯಾವುದೇ ಶುಭ ಕಾರ್ಯಗಳು ನಡೆಯಬೇಕಾದರೂ ಕೂಡ ಪುರುಷ ಕೇಂದ್ರಿತ ಈ ಸಮಾಜದೊಳಗೆ ಪುರುಷರೇ ಪ್ರಧಾನವಾಗಿರುವ ಈ ಸಂದರ್ಭದಲ್ಲಿ ಇಂತಹ ಒಂದು ಸಿದ್ಧ ಮಾದರಿಯನ್ನು ವಿರೋಧಿಸಿ ಈ ನಮ್ಮ ಹೋರಾಟದಿಂದ ಪಡೆದ ಈ ಭೂಮಿಯನ್ನು ಅಥವಾ ಈ ಹೊಸ ಹೆಸರಿನ ನಾಮಫಲಕವನ್ನು ಉದ್ಘಾಟಿಸಲಿದ್ದಾರೆ ಕುಮಾರಿ ರಂಜಿತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ದಯಮಾಡಿ ಅವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದಯಮಾಡಿ ತಾವೆಲ್ಲರೂ ಉದ್ಘಾಟನಾ ನಾಮಫಲಕ ಇರತಕ್ಕಂಥ ಸ್ಥಳಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ನಾಮಫಲಕದ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸರ್ ಯಾ ನಾ ಕವರ್ ಕವರ್ ನಾಮಫಲಕದ ಮುಂಭಾಗ ಬಂದು ಎಲ್ಲರೂ ಇಟ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮುಖ್ಯ ಅತಿಥಿಗಳು ನಾಮಫಲಕದ ಮುಂಭಾಗ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜಾನಕಿ ಜುಬೇರು ಅಜಿತ್ ಸರ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಏನು ವೇದಿಕೆಯ ಅತಿಥಿಗಳೆಲ್ಲ ಬರಬೇಕಾಗಿ ಕೇಳ್ಕೊಳ್ತೀನಿ. ಈ ನಮ್ಮ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರು, ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ನಾಮಫಲಕದ ಮುಂದೆ ಆಗಮಿಸಬೇಕು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಕಾಣ್ತಾರೆ ಬಂಜಣ್ಣ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ತಾವೆಲ್ಲ ಮುಖಂಡರು ನಮ್ಮ ನಾಮಫಲಕಕ್ಕೆ ಪುಷ್ಪ ನಮನ ಸಲ್ಲಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಅಧ್ಯಕ್ಷರೊಂದಿಗೆ ಪುಷ್ಪ ನಮನ ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅನುಷಾ ಪ್ರೀತಿ